ಮಾಡ್ತಾರೆ, ಅದು ಕಾಪರೇಟ್ ಮಾಡಬೇಕು ಅಂತ ಏನಿರಲಿ. ನಿಮ್ಗೆ ಏನು ಸಮಸ್ಯೆ ಇದೆ ಪೊಲೀಸರು ತನಿಖೆ ಮಾಡಿ ಕಾಪರೇಟ್ ಮಾಡ್ತೀವಿ. ನಿಮ್ಮ ತಪ್ಪು ಆಚೆ ನೋಡಿ ಎಷ್ಟು ಕೇಸ್ ಒಂದೇ ಆಗಿದೆ ಸರ್. ದಿನೇಶ್ ಯಾಕೆ ಮಾಡಿದ್ದೀರಾ? ಮನೆ ಹತ್ರ ಏನು ಸಮಸ್ಯೆ ಪೊಲೀಸ್ ಸಹ ಬರ್ತೀವಿ, ಇನ್ಸ್ಪೆಕ್ಟರ್ ಜಗಳ ಮಾಡ್ತೀವಿ. ಆನಂದ್ ಹೇಳಿದೆ ಸರ್. ಕುಲೆ 2 ಕುಲೆ ಸರ್. ಯಾವಾಗ 22 ಅಲ್ಲಿ ಕುಲೆ ಸರ್. ಏನು ಮಾಡ್ತಿದ್ದೀವಿ? ರಿಪೋರ್ಟರ್ ಆಗಿ ನೀವು ಯಾಕೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತೀನಿ? ಸರಿಯಾಗಿ ಸಮಸ್ಯೆ ಯಾಕೆ ಏನು ತನಿಖಾ ಮಾಡ್ತಾರೆ, ಅದು ಕಾಪರೇಟ್ ಮಾಡಬೇಕು ಅಂತ ಏನಿರಲಿ. ನಿಮ್ಗೆ ಏನು ಸಮಸ್ಯೆ ಇದೆ ಪೊಲೀಸರು ತನಿಖೆ ಮಾಡಿ ಕಾಪರೇಟ್ ಮಾಡ್ತೀವಿ. ನಿಮ್ಮ ತಪ್ಪು ಆಚೆ ನೋಡಿ ಎಷ್ಟು ಕೇಸ್ ಒಂದೇ ಆಗಿದೆ ಸರ್. ದಿನೇಶ್ ಯಾಕೆ ಮಾಡಿದ್ದೀರಾ? ಮನೆ ಹತ್ರ ಏನು ಸಮಸ್ಯೆ ಪೊಲೀಸ್ ಸಹ ಬರ್ತೀವಿ, ಇನ್ಸ್ಪೆಕ್ಟರ್ ಜಗಳ ಮಾಡ್ತೀವಿ. ಆನಂದ್ ಹೇಳಿದೆ ಸರ್. ಕುಲೆ 2 ಕುಲೆ ಸರ್. ಯಾವಾಗ 22 ಅಲ್ಲಿ ಕುಲೆ ಸರ್. ಏನು ಮಾಡ್ತಿದ್ದೀವಿ? ರಿಪೋರ್ಟರ್ ಆಗಿ ನೀವು ಯಾಕೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತೀನಿ? ಸಮಸ್ಯೆ ಟೋಟಲ್ ಹಿಸ್ಟ್ರಿ ಶೀಟ್ ಎಷ್ಟು ಜನ ಇದೆ? ಹಿಸ್ಟ್ರಿ ಸೀಟ್ ಇಲ್ಲ, ಇದು ರೌಡಿ ರೌಡಿ ಸೀಟ್. ಶಾಲೆ ಸುಮಾರು ಮೋರ್ ದೆನ್ 600 ಇದ್ದಾರೆ. ಸೊ ಈಗ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ರೌಡಿ ಆಕ್ಟಿವಿಟಿ ಯಾರ್ಯಾರ ಹೆಸರು ಇದೆ ಅವ್ರಿಗೆ ನಾವು ಕರೆದೀವಿ, ಅವ್ರಿಗೆ ವಿಚಾರಣೆ ಮಾಡ್ತಿದ್ದೀವಿ. ಅವ್ರದ್ದು ಏನು ಚಟುವಟಿಕೆ ಇದೆ, ಈಗ ಅವ್ರದ್ದು ಎಷ್ಟು ಕ್ರೈಮ್ ಆಗಿದೆ, ಈಗ ಏನು ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿಕ್ಕೆ, ಅವ್ರಿಗೆ ನಿಗಾ ಇಟ್ಕೊಳ್ಳಿಕ್ಕೆ ನಾವೆಲ್ಲ ಕರೆದೀವಿ. ಈಗ ಗಣೇಶ ಹಬ್ಬ ಕೂಡ ಬರ್ತಾ ಇದೆ, ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಅದಕ್ಕೆ ಪ್ರಿವೆಂಟಿವ್ ಆ್ಯಕ್ಷನ್ ಇದು ಕ್ರಮ ತಗೊಳ್ತಾ ಇದ್ದೀವಿ. ಸೊ ಪರ್ಪಸ್ ಏನಿದೆ, ಫಸ್ಟ್ ನಿಗಾ ಇಟ್ಕೊಳ್ಳಿಕ್ಕೆ, ಯಾರು ಸರಿಯಾಗಿ ಇರ್ತಾರೆ, ಅದು ಆಮೇಲೆ ಯಾವುದೇ ಕೇಸ್ ಇಲ್ಲ, ಅವ್ರದ್ದು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ, ಸೊ ಆಮೇಲೆ ಕೊಡೋಕ್ಕೆ ಕ್ಲೋಸರ್ಗೆ ಕೂಡ ನಾವು ಮಾಡ್ತೀವಿ. ಆ್ಯಂಡ್ ಅವ್ರಿಗೆ ಕೂಡ ಎಚ್ಚರಿಕೆ ಕೊಡ್ತೀವಿ. ಪ್ಲಸ್ ನಿಮ್ಮದು ರೌಡಿ ಸೀಟಲ್ಲಿ ಏನು ಡೀಟೇಲ್ಸ್ ಇದೆ ಅಪ್ಡೇಟ್ ಮಾಡಿ ಕೂಡ ನಮಗೆ ಅವಕಾಶ ಸಿಗುತ್ತೆ. ರೂಟೀನ್ ಪೊಲೀಸಿಂಗ್ ಪ್ರೊಸೀಜರ್ ಫಾರ್ ಮಾನಿಟರ್ ಮಾಡಲಿಕ್ಕೆ. ಸರ್, ಈಗ ಬ್ರೇಕ್ ವೈಸ್ ಸ್ಟೇಷನಲ್ಲಿ ಯಾವ ಸ್ಟೇಷನು ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್? ಹೈಯೆಸ್ಟ್ ಮೇನ್ ನಮ್ಮದು KGF ತಾಲೂಕಾಯಲ್ಲಿ ಆಂಡರ್ಸನ್ ಪೇಟೆ ಸ್ಟೇಷನಲ್ಲಿ ಮ್ಯಾಕ್ಸಿಮಮ್ ರೌಡೀಸ್ ಇದ್ದಾರೆ. ಆಂಡರ್ಸನ್ ಪೇಟೆಯಲ್ಲಿ, ರಾಬರ್ಟ್ಸನ್ ಪೇಟೆಯಲ್ಲಿ. ಸೊ ಆದ ನಂತರ ಬಾಕಿಯಲ್ಲಿ ಬಂಗಾರಪೇಟೆ ಕೂಡ ಇದೆ. ಬಾಕಿ ಸ್ವಲ್ಪ ಸಣ್ಣ ಸ್ಟೇಷನ್ಲಿ ಜಾಸ್ತಿ ಇಲ್ಲ. ಮೇನ್ ನಮ್ಮದು ಫೋಕಸ್ ಆಂಡರ್ಸನ್ ಪೇಟ್, ರಾಬರ್ಟ್ಸನ್ ಪೇಟ್, ಉರ್ಗಾಮ್, ಬಂಗಾರಪೇಟ್, ಅಲ್ಲಿ ಜಾಸ್ತಿ ರೌಡಿ ಚಟುವಟಿಕೆ ಇದೆ. ಸೊ ಅಲ್ಲಿ ರೌಡಿ ಸೀಟ್ ರೆಸನಲೈಸ್ ಮೀನ್ಸ್ ಯಾರು ಆ್ಯಕ್ಟಿವ್ ಇಲ್ಲ, ಈಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆ್ಯಸ್ ಪರ್ ಲಾ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕರಿದೀವಿ, ಅವ್ರು ಏನು ಬಿಹೇವಿಯರ್ ಇದೆ, ಏನು ಚಟುವಟಿಕೆ ನೋಡಲಿಕ್ಕೆ. ಸೊ ಈ ಮುಖ್ಯವಾಗಿ ಇದು ಹಬ್ಬ ಸಲುವಾಗಿ ನಾವು ವಾಚ್ ಮಾಡಲಿಕ್ಕೆ, ನಿಗಾ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಕರಿದೀವಿ. ಸರ್, ಆಮೇಲೆ ಇನ್ನೊಂದು, ಕೆಲವರು ಬರುವುದೇ ಇಲ್ಲ, ಅದು ಏನು ಕ್ರಮ ತಗೊಂಡು ಬರೋದು ಖಂಡಿತ ಬರಬೇಕು. ಬಿಕಾಸ್ ಈಗ ಬೇರೆ ಬೇರೆ ರೀಜನ್ ಕೆಲವು ಬರಲ್ಲ, ಸ್ಕಿಪ್ಪಿಂಗ್ ಎಸ್ಕೇಪಿಂಗ್. ದಟ್ಸ್ ವೈ ಯಾರು ಅದಕ್ಕೆ ಖಂಡಿತ ನಾವು ಆಕ್ಷನ್ ತಗೊಳ್ಬೇಕು. ಯಾರು ಬಂದಿದ್ದಾರೆ, ದಟ್ ಮೀನ್ಸ್ ಅವರು ನಾವು ಕೇಳ್ತಾರೆ, ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ. ಯಾರು ಬಂದಿಲ್ಲ ಅವ್ರಿಗೆ ನೆಕ್ಸ್ಟ್ ಸ್ಟೇಷನ್ಗೆ ಕರಿತೀವಿ. ಅವ್ರು ಬರಲೇಬೇಕು. ಅವ್ರಿಗೆ ನಾವು ಯಾರು ಇಷ್ಟದಿಂದ ಬರ್ತಾ ಇಲ್ಲ, ನಾವು ನಮ್ಮದು ಸಿಬ್ಬಂದಿ ಆಫೀಸರ್ ಕಳಿಸಿ ಅವ್ರಿಗೆ ಎಲ್ಲಿ ಇರ್ತಾರೆ ನಾವು ಬರ್ತೀವಿ. ಅವ್ರು ಬರಲೇಬೇಕು, ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಈ ಥರ ಯಾರು ಬಂದಿಲ್ಲ, ಈ ಥರ ಅವಕಾಶ ಸಿಗಲ್ಲ ಅವರಿಗೆ.
ಬಂದಿಲ್ಲ ದಟ್ ಮೀನ್ಸ್ ಈ ನಾಟ್ ಕೋಪರೇಟ್ ಮಾಡ್ತಾ ಇಲ್ಲ ಅದಕ್ಕೆ ಮೀನ್ಸ್ ಅವ್ರು ಬೇರೆ ಉದ್ದೇಶ ಇರ್ಬೋದು. ಸೊ ಅವ್ರು ಬರಲೇಬೇಕು, ನಾವು ಇಟ್ಕೊಂಡಿಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.